ಮೊದಲಿಗೆ ಈ ದಿನ ಸಂವಿಧಾನ ಶಿಲ್ಪಿ, ವಿಶ್ವಜ್ಞಾನಿ, ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಪ್ರಯುಕ್ತ ದೇಶದ ಸಮಸ್ತ ಜನತೆಗೆ ಜಯಂತ್ಯೋತ್ಸವದ ಶುಭಾಶಯಗಳು ಕೋರುತ್ತೇವೆ. ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಈ ದಿನ ನಾವೆಲ್ಲ ರಾಜ್ಯ ಸಮಿತಿ ಮುಖಂಡರು, ಬೆಂಗಳೂರು ನಗರ ಸಮಿತಿ ಮುಖಂಡರು, ನಾವು ವಿಧಾನಸೌಧದ ಮುಂಭಾಗದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಪುಷ್ಪನಮನ ಈಗಾಗಲೇ ನಾವು ಸಲ್ಲಿಸಿದ್ದೇವೆ. ಇಲ್ಲಿರುವಂತಹ ವಿಧಾನಸೌಧದ ಒಳಗಡೆ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರು ಏನೊಂದು 22 ಜನ ಪೌರ ಕಾರ್ಮಿಕರಿದ್ದಾರೆ. 22 ಜನ ಪೌರ ಕಾರ್ಮಿಕರಿಗೆ ನಾವು ಈಗಾಗಲೇ ಮಾತು ಕೊಟ್ಟಿದ್ರಿ. ನಮಗೆ ಸುಮಾರು ಒಂದು ಡಿಸೆಂಬರ್ 6ನೇ ತಾರೀಕು ಅವರಿಗೆ ಒಂದು ಆಹಾರ ಕಿಟ್ ಕೊಡ್ತೀರಿ ಅಂತ ಕಾರಣಾಂತರಗಳಿಂದ ಅವತ್ತು ಕೊಡೋಕ್ಕಾಗಿಲ್ಲ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ಸುನೀತಾ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ರಾಜ್ಯ ಸಮಿತಿ ಮುಖಂಡರೆಲ್ಲ ಸೇರಿ ಇವತ್ತು ಪೌರ ಕಾರ್ಮಿಕರಿಗೆ ನಾವು ಆಹಾರ ಕಿಟ್ ಕೊಟ್ಟಿದ್ದೇವೆ. ಸೊ ಕೊಟ್ಟಂತಹ ಒಂದು ವಿಶೇಷತೆ ಏನು ಅಂತಂದರೆ, ದಯವಿಟ್ಟು ಸಂಘ ಸಂಸ್ಥೆಗಳು ಇಂತಹ ಒಂದು ಪೌರ ಕಾರ್ಮಿಕರಿಗೆ ದುಡಿಯುವಂತಹ ಕೆಲಸ ಮಾಡ್ತಿದ್ದಾರೆ, ಅವ್ರಿಗೆ ಎಲ್ಲರೂ ಕೈ ಜೋಡಿಸ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿರುವಂತಹ ಒಳಗಡೆ ಮಹಾನ್ ವ್ಯಕ್ತಿಗಳ ಪುತ್ಥಳಿ ಸುಮಾರು ಒಂದು 14 ಪುತ್ಥಳಿಗಳೇನು ವಿಧಾನಸೌಧದ ಆವರಣದಲ್ಲಿದೆ. ಅದು ಪುತ್ಥಳಿ ಪ್ರತಿಯೊಂದು ಬಾರಿನೂ ಸ್ವಚ್ಛತೆ ಕಾರ್ಯದಲ್ಲಿ ಇವರೆಲ್ಲ ತೊಡಗಿರ್ತಾರೆ. ಅದರಲ್ಲೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಾವೆಲ್ಲರೂ ಸಂಘ ಸಂಸ್ಥೆಗಳು ಬಂದು ಹೋಗ್ತೀರಿ, ನಾವು ಉನಾರ ಹಾಕ್ಬಿಟ್ಟು ಹೋಗ್ತೀರಿ. ಅದಕ್ಕಿಂತ ಮುಂಚೆ ಇವರೆಲ್ಲರೂ ಬಂದು ಗುಡ್ಸೋದಿಂದ ಹಿಡಿದು ಅದು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡಿದ್ದಾರೆ. ಅದನ್ನು ನಾವು ಕರ್ನಾಟಕ ಭೀಮಸೇನೆ ಗುರುತಿಸಿ ಅವ್ರಿಗೆ ಒಂದು ಆಹಾರ ಕಿಟ್ಟು ಕೊಡುವಂತಹ ಕೆಲಸ ಮಾಡಿದ್ದೇವೆ. ಇವತ್ತು ನಮ್ಮ ಸಂಘಟನೆಗೆ ರಾಜ್ಯ ಗೌರವಾಧ್ಯಕ್ಷರಾದ ಸಂಪತ್ ಕುಮಾರ್ ಅವರಿದ್ದಾರೆ, ಪ್ರಧಾನ ಕಾರ್ಯದರ್ಶಿಯಂತಹ ನಮ್ಮ ಸುರೇಶ್ ಅಣ್ಣ ಬಂದಿದ್ದಾರೆ, ರಾಜ್ಯ ಸಮಿತಿ ಸದಸ್ಯರಂತಹ ನಮ್ಮ ಹೇಮಂತ್ ಅವರು ಬಂದಿದ್ದಾರೆ, ನೆಲಮಂಗಲ ತಾಲೂಕು ಅಧ್ಯಕ್ಷರು ಬಂದಿದ್ದಾರೆ. ಇನ್ನು ಉಳಿದ ಎಲ್ಲ BBMP ಮುಖಂಡರು ಸಹ ನಮ್ಮ ಜೊತೆಯಲ್ಲಿ ಇವತ್ತೊಂದು ಕೈ ಜೋಡಿಸಿದ್ದಾರೆ. ನಮ್ಮ ಪ್ರಕಾಶ್ರಾಗ್ಬೋದು, ಮತ್ತು ರೂಪಕ್ ಆಗ್ಬೋದು, ಮತ್ತು ಶಕ್ತಿವೇಲ್ ಆಗ್ಬೋದು, ರತ್ನಮ್ಮಕ್ಕ ಆಗ್ಬೋದು, ಸುಮಾರು ಜನ ಕೈ ಜೋಡಿಸಿದ್ದಾರೆ. ನಾನು ಕೇಳ್ಕೊಳೋದು ಎಲ್ಲರಿಗೂ ಒಂದೇ, ಸೊ ಇಲ್ಲಿ ಯಾವುದು ಸಹ ಜಾತಿ ತರಬಾರ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮನಾಗಿ ಸಂವಿಧಾನ ಯಾವ ಥರ ಎಲ್ಲರಿಗೂ ಬರೆದಿದ್ದಾರೋ ಅದೇ ರೀತಿ ನಾವೆಲ್ಲ ಮನುಷ್ಯ ಜಾತಿ ಒಂದೇ, ಒಂದು ಹೆಣ್ಣು ಗಂಡು ಅಷ್ಟೇ ಅಂತ ಹೇಳ್ತಾ ಸೊ ಪ್ರತಿಯೊಬ್ಬರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾರೆ. ಹಾಂ ಸರ್ ಕಿಟ್ಟಲ್ಲಿ ಅವ್ರಿಗೊಂದು ಆಹಾರ ಧಾನ್ಯ ಅವ್ರಿಗೆ ಕಿಟ್ಟಲ್ಲಿ ಕೊಟ್ಟಿದ್ದೀವಿ ಸರ್. ಯಾಕಂದರೆ ಕಿಟ್ಟಲ್ಲಿ ಏನೇನು ಕೊಟ್ಟಿದ್ದೀರಿ ಅಂತ ಪ್ರಸ್ತಾಪ ಮಾಡಿದ್ರೆ ಅದು ತಪ್ಪಾಗುತ್ತೆ. ಅವ್ರಿಗೆ ದಿನ ಬಳಕೆ ಮಾಡುವಂತಹ ಆಹಾರ ಕಿಟ್ ನಾವು ಪ್ರಸ್ತಾಪ ಕೊಟ್ಟಿದ್ದೀವಿ ಸರ್. ಸುಮಾರು ಒಂದು 22 ಜನಕ್ಕೆ ನಾವು ಕೊಟ್ಟಿದ್ದೀರಿ ಈಗಾಗಲೇ. ಜೈ ಭೀಮ್, ಜೈ ಕರ್ನಾಟಕ. ಇವತ್ತು ನಾವು ಸಫಾಯಿ ಕರ್ಮಚಾರಿ ಅಂತ ನಮ್ಮನ್ನು ಗುರುತಿಸಿ ಒಂದು ಆಹಾರ ಕಿಟ್ಟು ಕೊಟ್ಟಿದ್ದಾರೆ ಶಂಕರ್ ಅವರು. ತುಂಬ ಧನ್ಯವಾದಗಳು. ಜೈ ಭೀಮ್. ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮದಿನದ ಶುಭಾಶಯಗಳನ್ನ ಸಮಸ್ತ ಭಾರತ ಪ್ರಜೆಗಳಿಗೆ ತಿಳಿಸುತ್ತಾ, ಈ ದಿನ ಕರ್ನಾಟಕ ಭೀಮಸೇನೆ ಸಂವಿಧಾನ ರಕ್ಷಣೆಯ ಜೊತೆಗೆ ಪರಿಸರ ಸಂರಕ್ಷಣೆಯ ಒಂದು ಚಾಲನೆ ಸಹ ನಾವು ಕೈಗೊಂಡಿದ್ದೇವೆ. ಕರ್ನಾಟಕ ಭೀಮಸೇನೆ ವತಿಯಿಂದ ಇಡೀ ರಾಜ್ಯದಲ್ಲಿ ಈ ಒಂದು ಪರಿಸರ ಸಂರಕ್ಷಣೆ ಜೊತೆಗೆ ಸಂವಿಧಾನ ರಕ್ಷಣೆಯ ಜೊತೆಗೆ ಸಂರಕ್ಷಣೆಯನ್ನು ಮಾಡುವ ಮುಖಾಂತರ, ಹಾಗೆ ಈ ದಿನ ನಡೀತಿರುವಂಥ ವಿಧಾನಸೌಧ ಮುಂಭಾಗದಲ್ಲಿ ನಡೀತಿರುವಂಥ ಬಾಬಾ ಸಾಹೇಬರ ಹುಟ್ಟುಹಬ್ಬದ ದಿನದಂದು ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ಗಳನ್ನ ಸಹ ವಿತರಿಸಿದ್ದೇವೆ. ಇದು ಕರ್ನಾಟಕ ಭೀಮಸೇನೆ ನೊಂದವರ ಬೆಳಕಾಗಿ ಬಾಬಾ ಸಾಹೇಬರ ಸಮಾನತೆಯನ್ನು ಏನು ಸಾರಿದ್ರೋ ಅದೇ ರೀತಿಯಾಗಿ ಕರ್ನಾಟಕ ಭೀಮಸೇನೆ ಸಹ ಸಮಾನತೆಯ ಒಂದು ರೀತಿಯಲ್ಲಿ ನಾವು ಕೈಗೊಳ್ತಾ ಇದ್ದೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭೀಮ್. ಜೈ ಭೀಮ್. ಎಲ್ರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನ ಹೇಳ್ತಾ, ನಾವು ನಮ್ಮ ಕರ್ನಾಟಕ ಭೀಮಸೇನೆಯಿಂದ ಈ ದಿನ ರಾಜ್ಯದಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ಇದರ ಜೊತೆಗೆ ಪರಿಸರ ಸಂರಕ್ಷಣೆಗಾಗಿ ಗಿಡ ನೆಡ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಹಾಗೆ ಈ ದಿನ ಈ ಒಂದು ನಮ್ಮ ವಿಧಾನಸಭಾ ಮುಂಭಾಗದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಂಕರರಾಮಲಿಂಗಣ್ಣ ಮತ್ತು ಗೌರವಾಧ್ಯಕ್ಷರಾದಂಥ ಸಂಪತ್ತಣ್ಣವರ ಸಮ್ಮುಖದಲ್ಲಿ ಇಲ್ಲಿನ ಪೌರ ಕಾರ್ಮಿಕರಿಗೆ ಆಹಾರದ ಕಿಟ್ಗಳನ್ನು ನೀಡಿರ್ತೀವಿ. ಈ ಸಂದರ್ಭದಲ್ಲಿ ಎಲ್ರಿಗೂ ಮತ್ತೊಮ್ಮೆ ಭೀಮ ನಮನಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಭೀಮ್.